ನಮಸ್ಕಾರ ಟಿವಿ2ಗೆ ಸ್ವಾಗತ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ. ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ. ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಕರ್ನಾಟಕ ರಾಜಕಾರಣದಲ್ಲಿ ಪಕ್ಷಾತೀತವಾಗಿ ಮತ್ತು ಎಲ್ಲಾ ವಯೋಮಾನದವರಿಂದ ಮೆಚ್ಚುಗೆ ಗಳಿಸಿರುವ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಕುರಿತಾದ ಈ ಸುದ್ದಿಯನ್ನು ಮತ್ತೊಮ್ಮೆ ಅಚ್ಚುಕಟ್ಟಾಗಿ ಇಲ್ಲಿ ನೀಡಲಾಗಿದೆ. ಜನಾನುರಾಗಿ ಸಚಿವ ರಾಮಲಿಂಗಾರೆಡ್ಡಿ ಅವರಿಂದ ಅಭಿವೃದ್ಧಿ ಕೆಲಸಗಳ ಚಾಲನೆ. ಕರ್ನಾಟಕದ ರಾಜಕೀಯದಲ್ಲಿ ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿ ಎಂದೇ ಗುರುತಿಸಿಕೊಂಡಿರುವ ಹಿರಿಯರಿಂದ ಹಿಡಿದು ಕಿರಿಯರವರೆಗೆ ಎಲ್ಲರ ಪ್ರೀತಿಪಾತ್ರರಾದ ಸಚಿವ ರಾಮಲಿಂಗಾರೆಡ್ಡಿ ಅವರು ಇತ್ತೀಚೆಗೆ ಮಡಿವಾಳ ಮತ್ತು ಆಡುಗೋಡಿ ಭಾಗದಲ್ಲಿ ಪ್ರಮುಖ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿದರು. ಪ್ರಮುಖ ಕಾರ್ಯಕ್ರಮಗಳು: ಮಡಿವಾಳ ಜಂಕ್ಷನ್ ಅಭಿವೃದ್ಧಿ. ಮಳೆಗಾಲದಲ್ಲಿ ಎದುರಾಗುವ ನೀರಿನ ಸಮಸ್ಯೆಯನ್ನು ತಪ್ಪಿಸಲು ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂತೆ ಹೊಸ ಡ್ರೈನೇಜ್ ಲೈನ್, ಚರಂಡಿ ಮಾರ್ಗ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ನೀಡಿದರು. ಆಡುಗೋಡಿ ಪೊಲೀಸ್ ಕ್ವಾರ್ಟರ್ಸ್ ಪಾರ್ಕ್. ಆಡುಗೋಡಿ ಪೊಲೀಸ್ ವಸತಿ ಸಮುಚ್ಚಯದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾದ ಉದ್ಯಾನವನವನ್ನು ಪಾರ್ಕ್ ಸಾರ್ವಜನಿಕರ ಮತ್ತು ಪೊಲೀಸ್ ಕುಟುಂಬಗಳ ಬಳಕೆಗಾಗಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರು. ಈ ಸಂದರ್ಭದಲ್ಲಿ ಸಚಿವರೊಂದಿಗೆ ಅನೇಕ ಪ್ರಮುಖ ನಾಯಕರು ಮತ್ತು ಅಧಿಕಾರಿಗಳು ಉಪಸ್ಥಿತರಿದ್ದರು. ರೆಡ್ಡಿ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಕಾರ್ಯಕ್ರಮದ ರೂವಾರಿ. ಇಕ್ಬಾಲ್ ಹುಸೇನ್ ರಾಮನಗರ ಶಾಸಕರು. ಮಂಜುನಾಥ್ ರೆಡ್ಡಿ ಬೆಂಗಳೂರಿನ ಮಾಜಿ ಮೇಯರ್. ಡಿಸಿಪಿ ಶರತ್ ಪೊಲೀಸ್ ಇಲಾಖೆಯ ದಕ್ಷ ಅಧಿಕಾರಿ. ಮಾವಳ್ಳಿ ಉದಯಶಂಕರ್ ಹಿರಿಯ ಕಾಂಗ್ರೆಸ್ ಮುಖಂಡರು. ಮೋಹನ್ ಆಡುಗೋಡಿ ಮಾಜಿ ಕಾರ್ಪೊರೇಟರ್. ಮಾಡಿ ಇವತ್ತು 700 ಕೋಟಿ ಜನ ಇವತ್ತು ಗಿನ್ನಿಸ್ ದಾಖಲೆ. 700 ಕೋಟಿ ಜನ ಮಹಿಳೆಯರು ಬಸ್ಗಳಲ್ಲಿ ಸುಮಾರು ಪ್ರತಿದಿನ 40-50 ಲಕ್ಷ ಬಸ್ಗಳು, ಪ್ರತಿದಿನ 40-50 ಜನ ಪ್ರಯಾಣಿಕರು, 65 ಲಕ್ಷ ಜನ ಮಹಿಳೆಯರು ಸರ್, ಪ್ರತಿದಿನ ಮಹಿಳೆಯರು ಉಚಿತವಾಗಿ ಓಡಾಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಎಲ್ಲ ಒಂದು 53,000 ಕೋಟಿ ಒಂದು ವೆಚ್ಚ ಮಾಡ್ತಾ ಇದೆ ಗ್ಯಾರಂಟಿಗಳಿಗೆ ಸರ್. BMTCಗೆ 14,000 ಬೇರೆ ಬೇರೆ ಎಲ್ಲ ಗ್ಯಾರಂಟಿ ಏನ್ ಕೊಟ್ಟಿದ್ದಾರೆ ಅವೆಲ್ಲ 5 ಗ್ಯಾರಂಟಿಗಳು ಸೇರಿ 53,000 ಕೋಟಿ. ಅದೆಲ್ಲ 14,000 ಕೋಟಿ ಇದ್ರದೆ. ಹಾಗೆಯೇ
ಇವತ್ತಿನ ಕಾರ್ಯಕ್ರಮ ಇದು ಆಡುಗಡಿ ವಾರ್ಡ್ನ ಫಸ್ಟು ಹಳೆ ವಾರ್ಡ್ ಆಗಿತ್ತು. ಈಗ ಬೈಪರ್ಗೇಷನ್ ಆಗಂದ್ರೆ ಬೇರೆ ವಾರ್ಡ್ ಆಗಿದೆ, ಕೋರಮಂಗಲ ವೆಸ್ಟ್ ಅಂತ ಈಸ್ಟ್ ಅಂತ. ಇದರಲ್ಲಿ ಸನ್ಮಾನ ನಾನು ಮಹಾನಗರ ಪಾಲಿಕೆ ಸದಸ್ಯ ಆಗಿದ್ದಾಗ ಹಲವಾರು ಪಾರ್ಕ್ಗಳು ಮಾಡಿಸಿತ್ತು. ಹಾಗೆ ರಾಮಲಿಂಗಡಿ ಅವರು ಕೂಡ ಉಸ್ತುವಾರಿ ಸಚಿವರಾಗಿದ್ದರು ಎಸ್ ಎಂ ಕೃಷ್ಣ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರಾಗಿ. ಇದು ಕದಂಬ ಪಾರ್ಕ್ ಅಂತ ಮೊಟ್ಟ ಮೊದಲ ನಮ್ಮ ಕನ್ನಡದ ಚಕ್ರವರ್ತಿ ಮಯೋವರ್ಮ ಕದಂಬ ಏನು ವಂಶಸ್ಥರಿದ್ದಾರೆ ಆ ಹೆಸರಿನಲ್ಲಿ ಇದು ಕದಂಬವನ ಅಂತ ಹೆಸರಿಟ್ಟಿದ್ರು. ಉದ್ಘಾಟನೆ ಸನ್ಮಾನ ರಾಮಲಿಂಗಡಿ ಉದ್ಘಾಟನೆ ಮಾಡಿದ್ರು. ಹಾಗೆ ಅಲ್ಲಿ ಪ್ರಕೃತಿ ವನ ಅಂತ ಹೇಳ್ಬಿಟ್ಟು ಬರೀ ಒಂದು ಮೆಡಿಸಿನ್ ಇರೋಂಥ ಪ್ಲಾಂಟ್ ಇದೆ. ಆ ಒಂದು ಪಂಚವಟಿ ಅಂತ ಇನ್ನೊಂದು ಪಾರ್ಕು, ಹಾಗೆ ಒಂದು ಧ್ವಜಸ್ತಂಭ ಮತ್ತು ಮನೋರಂಜನಾ ಕಾರ್ಯಕ್ರಮ, ಪೊಲೀಸರಿಗೆ ಎಲ್ಲ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಕಾರ್ಯಕ್ರಮ. ಇವೆಲ್ಲವೂ ಕೂಡ ರಿನೋವೇಷನ್ ಬಹಳಷ್ಟು ಹಾಳಾಗಿತ್ತು. ಅದಾಗಿ ಸುಮಾರು ಒಂದು 80 ಲಕ್ಷ ರೂಪಾಯಿ ಖರ್ಚು ಮಾಡಿ ನಮ್ಮನ್ನು ಸಾಯಿದ್ರು. ಇದನ್ನೆಲ್ಲ ರಾಮಲಿಂಗಡಿಯವರು ಒಳ್ಳೆ ಸಸಿಗಳನ್ನ ಹಾಕಿ ಮತ್ತೆ ರಿನೋವೇಷನ್ ಮಾಡಿದ್ರು. ಹಾಗೆ ಒಂದು ಅಶೋಕ ಸ್ತಂಭ ಕೂಡ ಮಾಡಿದ್ವಿ, ಅದು ಉದ್ಘಾಟನೆ ಇನ್ನೂ ಆಗಿಲ್ಲ. ಈ ಕಾರ್ಯಕ್ರಮ ಎಲ್ಲ ಇವತ್ತು ಉದ್ಘಾಟನೆ ಮಾಡೋದಕ್ಕೆ ನಮ್ಮ ರಾಮಲಿಂಗಡಿಯವರು ಕರೆದಿದ್ದು. ನಮ್ಮ ಕ್ಷೇತ್ರದ DCP ಅವರು ಚಂದ್ರ ಪಾಡ್ಕೋದವರಿದ್ರು. ನಮ್ಮ ರಾಮನಗರ MLA ಅಂತ ನಮ್ಮ ರಾಮನಗರ MLA ಇಕ್ಬಾಲ್ ಹುಸೇನ್ ಅವರು ಕೂಡ ಬಂದಿದ್ರು. ಬೇರೆ ಕಾರಣಕ್ಕೆ ಬಂದಿದ್ರು, ಅವರು ಉದ್ಘಾಟನೆ ಮಾಡಿದ್ರು. ಎಲ್ಲ ಪಾರ್ಕು ಅವರು ಉದ್ಘಾಟನೆ ಮಾಡಿದ್ರು. ಮತ್ತೆ ನಮ್ಮ ವಿರೋಧ ಆಡಳಿತ ಪಕ್ಷದ ನಾಯಕರಾಗಿದ್ದಂಥ ಉದಯ್ ಶಂಕರ್ ಅವರು ಮತ್ತೆ ಇನ್ನೇನು ಅನೇಕ ನಮ್ಮ ಕಾಂಗ್ರೆಸ್ನ ಮುಖಂಡರುಗಳು, ಸ್ಥಳೀಯರು, ಪೊಲೀಸ್ ACP DCP ಸಿಬ್ಬಂದಿ ವರ್ಗದವರು, ನಮ್ಮ ಮಹಿಳಾ ನಮ್ಮ ಕೋರಮಂಗಲ ಅಧ್ಯಕ್ಷ ಜಯ ಅವರು ಇರ್ಬೋದು, ನಮ್ಮ ನಿರ್ಮಲಾ ಇರ್ಬೋದು, ಎಲ್ಲ ಸ್ನೇಹಿತರುಗಳು, ಅವೆಲ್ಲ ತಂಡ ಕೂಡ ಎಲ್ಲ ಪೊಲೀಸರು ಸುಮಾರು ಜನ ಎಲ್ಲ ಕಂಪ್ಲೀಟ್ ಸುಮಾರು 56 ಜನ ಎಲ್ಲ ಪೊಲೀಸ್ ಸಿಬ್ಬಂದಿ ಎಲ್ಲ ಸೇರ್ಕೊಂಡಿದ್ದಾರೆ. ಬಹಳ ಸಂತೋಷ. ಯಾಕಂದ್ರೆ ಇವತ್ತು ಬೆಂಗಳೂರು ಸಿಟಿ ನಮಗೆಲ್ಲ ಗೊತ್ತಿದೆ, ಹಿಂದೆ ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಮತ್ತೆಲ್ಲ ಒಂದು ಹೆಸರನ್ನ ಪಡ್ಕೊಳ್ಳುವಂಥದ್ದು. ಇತ್ತೀಚೆಗೆ ಪ್ರತಿದಿನ ನಮಗೆ ಸಾವಿರಾರು ವೆಹಿಕಲ್ಗಳು ಬರ್ತಾ ಇರೋದ್ರಿಂದ ಪೊಲ್ಯೂಷನ್ ಮತ್ತೊಂದು ಸಮಸ್ಯೆ. ಇವತ್ತು ಹೊರಗಡೆ ನಾವು ಹೋದ್ರೆ ಹೊರಗಡೆ ಎಷ್ಟೊಂದು ಮನೆ ಸೇರ್ಕೊಳ್ತೀವಿ ನಾವು ಒಂದು ಸಂದರ್ಭ. ಈ ನಮ್ಮ BTM ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ಸುಮಾರು ಒಂದು 50-100 ಪಾರ್ಕ್ ಇರೋದ್ರಿಂದ ನಿಜವಾಗ್ಲೂ ಕೂಡ ಎಲ್ಲರಿಗೂ ಒಂದು ಸಂತೋಷದ ವಿಷಯ. ನಮ್ಮ ಆಯಸ್ಸು ಕೂಡ ಹೆಚ್ಚಾಗುತ್ತೆ, ಆರೋಗ್ಯ ಕೂಡ ಸುಧಾರಿಸ್ಕೊಬೋದು. ಅದರಲ್ಲಿ ಈ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ 100 ಎಕರೆ ಪಾರ್ಕ್ಗಳಿವೆ, ಸಾವಿರಾರು ಗಿಡ ಇದೆ, ಗಿಡಗಳು ಒಂದು 10 ವರ್ಷ ಆಯಸ್ಸೇ ಜಾಸ್ತಿ ಆಗುತ್ತೆ, ಅಷ್ಟು ಒಂದು ಸೌಂದರ್ಯ ಇದೆ. ಈ ನಮ್ಮ ಶಾಲೆಯ ಸುತ್ತಮುತ್ತ ಈ ಒಳಗಡೆ ಪಾರ್ಕ್ಗಳು ಎಲ್ಲ ಬೇವಿನ ಸಸಿ ಎಲ್ಲ ಒಂದೊಂದೊಂದೊಂದು ಇದಕ್ಕೆ ತುಂಬಾ ಚೆನ್ನಾಗಿದೆ. ಹಾಗಾಗಿ ಇವೆಲ್ಲವೂ ಕೂಡ ತನ್ನ ರಾಮಲಿಂಗಡಿಯವರ ಒಂದು ಮಾರ್ಗದರ್ಶನಲ್ಲೇ ಹಾಕಿದಂತ ಒಂದು ಗಿಡಗಳು. ಉದ್ಘಾಟನೆ ಆಯ್ತು, ಎಲ್ಲರೂ ಬಂದ್ರು, ಕಾರ್ಯಕ್ರಮ ಚೆನ್ನಾಗಾಯ್ತು. ಮತ್ತೆ ಸಿವಿಲ್ ಕೆಲಸ ಇನ್ನು ಬಾಕಿ ಇದೆ. ಸಿವಿಲ್ ಕೆಲಸ ಎಷ್ಟೋ ಒಂದು ಕ್ಷೇತ್ರದಲ್ಲಿ ಎಷ್ಟೋ ವರ್ಗಗಳಲ್ಲಿ ಸುತ್ತಿದ್ರು, ಬಟ್ ಎಲ್ಲ ಒಂದು ಕಾರ್ಪೊರೇಟರ್ಗಳು ಕೂಡ ಅಲ್ಲಿ ಜನಸಾಮಾನ್ಯರು ಕೂಡ ಬಂದು ಕೇಳ್ತಾರೆ, ಇಲ್ಲಿ ನಮ್ಗೆ ಈ ತರ ಕೆಲಸ ಆಗ್ಬೇಕು ಹೀಗೆ ಅಂತ ಕೇಳ್ತಾರೆ. ಆದ್ರೆ ಅಲ್ಲಿ ನೀವು ಅವ್ರ ಹತ್ರಕ್ಕೆ ಹೋಗಿ ಏನ್ ಕೆಲಸ ಆಗ್ಬೇಕು ಅಂತ ಕೇಳ್ತೀರಾ, ಅದು ಯಾವ ತರ ನಿಮ್ಗೆ ಮನ್ಸು ಸರ್? ಅದು ನಾವು ಮೊದ್ಲಿಂದ ಅವ್ರು ಕಾರ್ಪೊರೇಟರ್ ಆಗಿದ್ರು, MLA ಆದ್ರು, ಮಂತ್ರಿಗಳಾದ್ರು, ಅವ್ರಿಗೆ ಯಾವುದೇ ಇದಾದಂತ ಒಂದು ಇದಿಲ್ಲ. ನಾವು ಕಾಮನ್ ಆಗಿ ನಾವು ಕಾಲೇಜ್ ಅಧ್ಯಕ್ಷ ಆಗಿದ್ದು, ಕಾರ್ಪೊರೇಟರ್ ಆಗಿದ್ರು, ಶಾಸಕರಾದ್ರು, ನಾವು ಜೊತೆಯಲ್ಲೇ ಅವತ್ತಿಂದನೂ ರಾಜಕೀಯ ಒಳನಾಟಿಯಾಗಿ ನಮ್ಮ ಗುರುಗಳವರು ಕೆಲಸ ಮಾಡ್ಕೊಂಡ್ ಬರ್ತಾರೆ. ನಾವು ಯಾವುದೇ ಅಭಿವೃದ್ಧಿ ಕೆಲಸ ಬೇಕು ಅನ್ನೋ ಕೂಡ ಯಾರಿಗೂ ಇಲ್ಲ ಅನ್ನಲ್ಲ. ಯಾವ್ದೋ ಒಂದು ಕಾಲೇಜ್ ಸೀಟ್ ಬೇಕು, ಇಲ್ಲ ಏನಾದ್ರು ಕೆಲಸ ಆಗ್ಬೇಕು, ನೋಡಿ ಬೋರ್ವೆಲ್ ಬೇಕು ಅಂದ್ರು, ಮತ್ತೆ ಬೇರೆ ಬೇರೆ ಕೆಲಸಗಳು ಬೇಕು ಅಂದ್ರು, ಅಥವಾ ಏನೇ ಸಮಸ್ಯೆಗಳು ಕೂಡ ಜನಗಳು ಏನ್ ಕೇಳ್ತಾರೆ ಆ ಸ್ಪಾಟ್ ನಲ್ಲಿ ಮಾಡ್ಕೊಡೋದು ಅವ್ರ ಜಾಮಾನ. ನೀವೇ ಹೋಗಿ ಕೇಳ್ತೀರಲ್ಲ? ಕೇಳ್ತೀನಿ, ನಾನು ಹುಡುಕ್ತೀನಿ ಸಮಸ್ಯೆಗಳನ್ನ. ಯಾಕಂದ್ರೆ ಎಲ್ಲಾ ಕಡೆ ಕ್ಷೇತ್ರದ ಓಡಾಡ್ತಾ ಇರೋದ್ರಿಂದ ನಾನು ಎಲ್ಲ ಅವ್ರೇನ್ ಸಮಸ್ಯೆಗಳು ಕೇಳ್ಕೊಂಡು ಶಾಸಕರ ಹತ್ರ ತಗೊಂಡೋಗ್ತೀನಿ. ಆ ಕೆಲಸನ ಅವ್ರು ಹೇಳಿದಾಗ ಅವ್ರು ಮಾಡ್ಕೊಡ್ತಾರೆ. ಈ ಡಾಮರೀಕರಣ ಆಗ್ಬೇಕು, ಈ ಕಡೆ ಗಿಡಗಳು ನಡೆಸ್ಬೇಕು, ಇಲ್ಲ ಈ ಕಡೆ ಶಾಲೆ ಕೆಲಸ ಆಗ್ಬೇಕು, ಇಲ್ಲ ಹೈಸ್ಕೂಲ್ ಕಟ್ತಾ ಇದೀವಿ, ಹೈಸ್ಕೂಲ್ ಆಗ್ಬೇಕು ಅಂತ ಪಟ್ಟಿರ್ತಿದೆ, ಹೈಸ್ಕೂಲ್ ಮಾಡ್ಕೊಟ್ಟು. ಹೀಗೆ ಯಾವುದೇ ಸಮಸ್ಯೆ, ಬೀದಿ ದೀಪಗಳಿಗೂ ಇವತ್ತು ಇದು ಪ್ಯಾಕೇಜ್ ಇಡೀ BTM ಕ್ಷೇತ್ರದಲ್ಲೇ ಹೊಸದಾಗಿ LED ದೀಪಗಳು ಅಳವಡಿಸ್ತಾ ಇದ್ದಾರೆ. ಆದ್ರೆ ಇಂಥ ಕೆಲಸ ಅನ್ನಂಗಿಲ್ಲ, ಎಲ್ಲಾ ಕೆಲಸಗಳು ಮಾಡ್ಕೊಡ್ತಾರೆ. ದೊಡ್ಡ ದೊಡ್ಡ ಕೆಲಸಗಳಿಂದ ಪ್ರತಿಯೊಂದು ಕೆಲಸ. ಅದರಿಂದ ಏನಂದ್ರೆ ನಾವು ಜನಗಳ ಜೊತೆಲಿ ಇರೋದ್ರಿಂದ ಜನಗಳ ಸಮಸ್ಯೆನ ಅರ್ಥ ಏನ್ ಮಾಡ್ತೀವಿ. ವಿಶೇಷವಾಗಿ ಮಹಿಳೆಯರು ಯಾಕೆ ಇಷ್ಟು ಚೆನ್ನಾಗಿ ಬರ್ತಾರೆ ಅಂದ್ರೆ ಅವ್ರು ಮಾಡಿದಂತ ಒಳ್ಳೆ ಕೆಲಸಕ್ಕೆ. ಇವತ್ತು ಸಾಮಾನ್ಯವಾಗಿ 700 ಕೋಟಿ ಜನ ಗಿನ್ನಿಸ್ ದಾಖಲೆ, 700 ಕೋಟಿ ಜನ ಬಸ್ಸಲ್ಲಿ ಉಚಿತವಾಗಿ ಓಡಾಡಿದ್ದಾರೆ. ಮತ್ತೆ ದೇವಸ್ಥಾನಗಳಿಗೆಲ್ಲ
ದೇವಸ್ಥಾನಗಳಿಗೆಲ್ಲ ಅವರು ಪ್ರವೇಶ ಮಾಡಿ ಆ ದೇವಸ್ಥಾನಗಳಿಗೆ ಹೋಗ್ತಾರೆ. ಯಾವುದೇ ವಿಧವಾದ ಕಾಸಿಲ್ಲ, ಊಟ ಫ್ರೀ, ಬಸ್ ಫ್ರೀ, ಅದರ ಸೌಲಭ್ಯಗಳು ಉಚಿತವಾದ ಸೌಲಭ್ಯಗಳು ಸಿಗ್ತದೆ. ಇದರಿಂದ ಜನಸಾಮಾನ್ಯರಿಗೆ ಸುತ್ತಮುತ್ತ ಅಂಗಡಿಗಳಿಗೆ, ಲಾಡ್ಜ್ಗಳಿಗೆ ಪ್ರತಿಯೊಂದು ಕೂಡ ವ್ಯಾಪಾರಗಳು ಜಾಸ್ತಿ ಆಗುತ್ತೆ. ಅದ ಒಂದು ಉದ್ಯೋಗ ಸೃಷ್ಟಿ ಮಾಡಿಕೊಟ್ಟಂಗೆ, ಉದ್ಯೋಗ ಅಂದ್ರೆ ಇದೇ ಉದ್ಯೋಗ ಸೃಷ್ಟಿ ಮಾಡಿಕೊಟ್ಟಂಗೆ ದೇವಸ್ಥಾನ ಅಭಿವೃದ್ಧಿ ಆಗ್ತದೆ. ಅದರಿಂದ ಮಹಿಳೆಯರಿಗೆ ವಿಶೇಷವಾಗಿ ಒಂದು ಖುಷಿ. ಗ್ರಾಮೀಣರಲ್ಲಿ ನಾವು ದೇವಸ್ಥಾನ ಅಭಿವೃದ್ಧಿ ಮಾಡ್ಕೊಡ್ತಾ ಇದ್ದಾರೆ, ನಾವು ಓಡಾಡೋ ಬಸ್ಗಳು ಉಚಿತ ಕೊಡ್ತಾ ಇದ್ದಾರೆ, ನಾವು ಹೇಳಿದ ಕೆಲಸ ಮಾಡ್ಕೊಡ್ತಾರೆ, ಮಕ್ಕಳಿಗೆ ಸಿಟೀಸ್ ಕೊಡ್ತಾರೆ, ಫೀಸ್ ಕೇಳಿದ್ರೆ ಫೀಸ್ ಕೊಡ್ತಾರೆ, ಇದೆಲ್ಲ ಮಾಡ್ಕೊಡ್ತಾರೆ. ಅಂದ್ರೆ ಅವ್ರು ಬರ್ತಾರೆ ಅಂದ್ರೆ 1000 ಜನ ಸೇರ್ತಾರೆ. ಹಾಗಾಗಿ ನಾವು ಅವ್ರ ಜೊತೆ